ಮಾನ್ವಿ ಪಟ್ಟಣದಲ್ಲಿ ಸೊಳ್ಳೆಗಳ ಕಾಟ ವಿಪರೀತವಾಗಿದ್ದು ಜನರಂತೂ ಬೇಸತ್ತಿದ್ದರಿಂದ ಮಕ್ಕಳು ನಾನಾ ರೋಗಗಳಿಗೆ ತುತ್ತಾಗುವ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಫ್ಯಾಂಗಿಂಗ್ ಸಿಂಪಡಣೆ ಮಾಡಬೇಕು ಎಂದು ಆಗ್ರಹಿಸಿ ಬಿಜೆಪಿ ಎಸ್ಸಿ ಮೋರ್ಚಾ ಪದಾಧಿಕಾರಿಗಳು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಹಾಗೂ ಮಾನ್ವಿ ಪಟ್ಟಣದಲ್ಲಿ ಚರಂಡಿಗಳ ವಿಲೇವಾರಿ ಮಾಡದ ಕಾರಣದಿಂದಾಗಿ ದುರ್ನಾತ ಬೀರುತ್ತಿವೆ. ಸೊಳ್ಳೆಗಳ ಕಾಟ ವಿಪರೀತವಾಗಿದ್ದರಿಂದ ಜನರು ನಿದ್ರೆ ಮಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾನ್ವಿ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ ದೇವಮಾನೆ ಅವರು ಬಿಜೆಪಿ ಪಕ್ಷ ಆಗ್ರಹಿಸಿ ಮನವಿಯನ್ನ ಸ್ವೀಕರಿಸಿ ಎಲ್ಲ ವಾರ್ಡ್ಗಳಲ್ಲಿ ಸರ್ವೆ ಮಾಡುವ ಕಾರ್ಯವನ್ನ ಮಾಡಬೇಕು. ಒಂದು ವೇಳೆ ನಿರ್ಲಕ್ಷ್ಯ ತೋರಿದ್ದೇ ಆದಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರವನ್ನ ನೀಡಿದ್ದಾರೆ. ಈಗಾಗಲೇ ಭಾರತೀಯ ಜನತಾ ಪಕ್ಷದಿಂದ ನಾವು ಮಾನ್ವಿ ಪುರಸಭೆಗೆ ಮನವಿಯನ್ನು ಕೊಡುತ್ತಿದ್ದು, ವಾರ್ಡ್ ನಂಬರ್ 9, 8, 10, 11ರಲ್ಲಿ ಕೊಳಚೆ ನಿರ್ಮಾಣ ಮಂಡಳಿಯಿಂದ ಕೊಳಚೆ ಪ್ರದೇಶವಾಗಿದ್ದು ಆಲ್ರೆಡಿ ಚರಂಡಿ ವ್ಯವಸ್ಥೆ ಇಲ್ಲ, ಫಾಗಿಂಗ್ ಇಲ್ಲ, ಆನಂತರ ಯಾವುದೇ ರೀತಿಯ ಸೊಳ್ಳೆ ನಿರೋಧಕ ಯಾವುದೇ ಕ್ರಿಮಿನಾಶಕವನ್ನು ಇದುವರೆಗೆ ಸಿಂಪಡಿಸಿಲ್ಲ. ಈಗಾಗಲೇ ತಮಗೆ ಎಲ್ಲ ಮಾಧ್ಯಮಗಳಲ್ಲಿ ತಿಳಿದಿರುವಂತೆ ಸಿಂಧನೂರು, ರಾಯಚೂರು, ಮಾನ್ವಿಯಲ್ಲಿ ಉಲ್ಬಣಗೊಂಡಿರುವ ಫ್ಯೂರಲ್ ವೈರಸ್ನಿಂದ ಭಾಳಷ್ಟು ಚಿಕ್ಕ ಮಕ್ಕಳಿಗೆ ತೊಂದರೆಯಾಗುತ್ತಿತ್ತು. ಇದರಿಂದ ಯಾವುದೇ ವಾರ್ಡ್ಗಳಿಗೆ ಈಗಿರುವಂಥ ಮುಖ್ಯಾಧಿಕಾರಿಗಳು ವಾರ್ಡ್ನಲ್ಲಿ ಯಾವುದೇ ಪರಿಶೀಲನೆ ಮಾಡುವುದಿಲ್ಲ ಮತ್ತು ವಾರ್ಡ್ಗಳಿಗೆ ಸಂಬಂಧಿಸಿದಂಥ ಯಾವುದೇ ಅಧಿಕಾರಿಗಳು ಇದುವರೆಗೆ ನಮ್ಮ ವಾರ್ಡ್ಗಳಲ್ಲಿ ಬಂದು ಪರಿಶೀಲನೆ ಮಾಡಿಲ್ಲ. ಇದಕ್ಕೆ ನೇರ ಹೊಣೆಗಾರರು ಪುರಸಭೆ ಮುಖ್ಯಾಧಿಕಾರಿಗಳು, ಆಮೇಲೆ ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ನೇರವಾಗಿ ಶಾಸಕರು ಕೂಡ ಇದರಲ್ಲಿ ಮುಖ್ಯವಾಗಿ ಹೊಣೆಗಾರರಾಗುತ್ತಾರೆಂದು ತಮ್ಮಲ್ಲಿ ನಾನು ಈ ಮೂಲಕ ಮನವಿ ಪತ್ರವನ್ನು ಈಗಾಗಲೇ ಸಲ್ಲಿಸಿದ್ದೇವೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಎಸ್ಸಿ ಮೋರ್ಚಾ ಘಟಕದಿಂದ ನಮ್ಮ ಸುದರ್ಶನ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಪುರಸಭೆಗೆ ಒಂದು ಮನವಿ ಪತ್ರ ಕೊಟ್ಟಿವಿ. ವಿಷಯ ಏನಂತಂದರೆ, ನಮ್ಮ ತಾಲೂಕಿನಲ್ಲಿ ಪ್ರತಿಯೊಂದು ಟೋಟಲ್ ಒಂದು 27 ವಾರ್ಡ್ಗಳಿದ್ದು ಆ ಒಂದು 27 ವಾರ್ಡ್ಗಳಲ್ಲಿ ಸೊಳ್ಳೆಗಳ ಕಾಟ ವಿಪರೀತವಾಗಿದೆ. ಈ ಸೊಳ್ಳೆಗಳ ಕಾಟದಿಂದ ನಿಮಗೆ ಗೊತ್ತಿರೋ ಹಾಗೆ ಇವತ್ತಿನ ದಿನಗಳಲ್ಲಿ ಪ್ರತಿಯೊಂದು ಹಾಸ್ಪಿಟ್ಲಲ್ಲಿ ಚಿಕ್ಕ ಮಕ್ಕಳಿಗೆ ವೈರಲ್ ಫೀವರ್ ಆಗಿದೆ. ಅದಕ್ಕೆ ಕಾರಣ ನಾವೇನು ಹೇಳ್ಬೋದು, ಪುರಸಭೆಯ ಮುಖ್ಯಾಧಿಕಾರಿಗಳು ಹಾಗೂ ಇಲ್ಲಿರುವಂಥ ಶಾಸಕರು ಯಾವುದೇ ಥರದ ಒಂದು ಗಮನ ಇಲ್ಲ, ಒಂದು ಸಾಮಾನ್ಯ ಸಭೆ ಕರೆದಿಲ್ಲ. ಈ ಒಂದು ಸೊಳ್ಳೆಗಳ ಕಾಟ ಬಗ್ಗೆ ಏನು, ಕಲುಷಿತ ನೀರು ಬಗ್ಗೆ ಏನು, ಅದ್ರ ಬಗ್ಗೆ ಏನೋ ಸ್ವಲ್ಪ ಮೀಟಿಂಗ್ ಮಾಡದೆ, ಅಧಿಕಾರಿಗಳ ಬಗ್ಗೆ ಚರ್ಚಿಸದೆ ತಾವು ಮೌನಕ್ಕೆ ಜಾರಿದ್ದಾರೆ ನಮ್ಮ ಶಾಸಕರು. ಅವರಿಗೆ ಒಂದು ತಿಳಿಸ್ಪಡಿಸೋದೇನೆಂದರೆ, ನೀವು ಸರಿಯಾಗಿ ರೀತಿಯಲ್ಲಿ ಕೆಲಸ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಶಾಸಕರ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕುವಂತ ಈ ಮೂಲಕ ಹೇಳ್ತಾ ಇದ್ದೀವಿ.